ಎಲ್ಲರೂ ಮಸ್ತ್ ಮಜಾ ಮಾಡ್ತಾ ಇದ್ದಾರೆ, ನಾನೊಬ್ಬನೇ ಯಾಕೆ ನಿಯತ್ತಾಗಿರಬೇಕು? ಸಾಮಾನ್ಯವಾಗಿ ಭಾಳ ಜನರಿಗೆ ಸೈತಾನನು ಈ ಆಲೋಚನೆಯನ್ನು ತಂದಾಕಿರ್ತಾನೆ. ಎಲ್ಲರೂ ಎಂಜಾಯ್ಮೆಂಟ್ ಮಾಡ್ತಾ ಇದ್ದಾರೆ, ಎಲ್ಲರೂ ಸುಖ ಪಡ್ತಾ ಇದ್ದಾರೆ, ಎಲ್ಲರೂ ಮಸ್ತ್ ಮಜಾ ಮಾಡ್ತಾ ಇದ್ದಾರೆ, ನಾನೊಬ್ಬನೇ ಯಾಕೆ ನಿಯತ್ತಾಗಿರ್ಬೇಕಂತ ಸೈತಾನನು ಈ ಪ್ರಶ್ನೆಯನ್ನು ಬಹಳ ಮಂದಿ ವಿಶ್ವಾಸಿಗಳಲ್ಲಿ ತಂದಾಕ್ತಾನೆ. ಇವತ್ತು ಈ ಆನ್ಲೈನಲ್ಲಿ ನಮ್ಮ ಜೊತೆ ಜಾಯ್ನ್ ಆದರೂ ಕೂಡ ಗಮನಿಟ್ಟು ಕೇಳಿಸ್ಕೊಳ್ರಿ, ಸಾಮಾನ್ಯವಾಗಿ ಒಂದು ಬಾರಿ ಆದರೂ ಈ ಪ್ರಶ್ನೆ ನಿಮ್ಮ ಒಳಗಡೆ ಬಂದು ಹೋಗಿರ್ಬೋದು. ಎಲ್ಲರೂ ಪಾಪ ಮಾಡ್ತಾ ಇದ್ದಾರೆ, ಎಲ್ಲರೂ ಪಾಪಿಷ್ಟ ಕಾರ್ಯಗಳಲ್ಲಿ ಮುಳುಗಿದ್ದಾರೆ, ಎಲ್ಲರೂ ತಿಂದು ಕುಡಿದು ಮಜಾ ಮಾಡ್ತಾ ಇದ್ದಾರೆ, ನಾನೊಬ್ಬನೇ ಯಾಕೆ ನಿಯತ್ತಾಗಿರ್ಬೇಕು? ಯಾಕೆ ನಿಯತ್ತಾಗಿರ್ಬೇಕಂತ ಹೇಳ್ತೀನಿ. ಜ್ಞಾನೋಕ್ತಿಗಳು ಬರೆದ ಪುಸ್ತಕ 11ನೇ ಅಧ್ಯಾಯ 30ನೇ ವಚನ, ಧರ್ಮಾತ್ಮನ ಫಲ ಜೀವ ವೃಕ್ಷ. ಇದೇ ಮಾತು ತೆಲುಗಲ್ಲಿ ಈ ರೀತಿಯಾಗಿ ಬರೆದಿದೆ, ನೀತಿಮಂతులు ಇಚ್ಚು ಫಲಮು ಜೀವ ವೃಕ್ಷಮು. ಅಂದರೆ ಧರ್ಮಾತ್ಮನು ನೀತಿವಂತನು ಕೊಡುವಂಥ ಫಲ ಏನಂದರೆ ಜೀವ ವೃಕ್ಷ. ಒಣಗಿ ಹೋಗುವ ವೃಕ್ಷ ಅಲ್ಲ, ಬಾಡಿ ಹೋಗುವಂಥ ವೃಕ್ಷ ಅಲ್ಲ, ಒಂದಿದ ಬಿದ್ದು ಹೋಗುವಂಥ ವೃಕ್ಷ ಅಲ್ಲ, ಯಾವಾಗಲೂ ನಿತ್ಯ ನಿರಂತರಕ್ಕೂ ಜೀವ ವೃಕ್ಷ. ದೇವ್ರಿಗೆ ಸ್ತೋತ್ರ. ಅಂದರೆ ಧರ್ಮಾತ್ಮನು ನೀತಿವಂತನು ಕೊಡುವಂಥ ಫಲ ಏನಂದರೆ ಜೀವ ವೃಕ್ಷ. ಅಂದರೆ ನೀತಿವಂತನು ಒಂದು ಮರದ ಥರ, ಎಂಥ ಮರ? ಬಾಡಿ ಹೋಗುವಂಥ ಮರ ಅಲ್ಲ, ಬಿದ್ದು ಹೋಗುವಂಥ ಮರ ಅಲ್ಲ, ಒಣಗಿದ ಮರ ಅಲ್ಲ, ಜೀವ ವೃಕ್ಷದ ಥರ ಅವನು ಫಲ ಕೊಡ್ತಾ ಹೋಗ್ತಾನೆ, ಅವನು ಬೆಳೀತಾ ಹೋಗ್ತಾನೆ, ಅವನ ಆಶೀರ್ವಾದ ಹೊಂದುತ್ತಾ ಹೋಗ್ತಾನೆ, ಅವನು ಅಭಿವೃದ್ಧಿ ಹೊಂದುತ್ತಾ ಹೋಗ್ತಾನೆ. ಅವನು ಯಾವಾಗಲೂ ನಿತ್ಯ ನಿರಂತರಕ್ಕೂ ಸ್ಥಿರವಾಗಿ ಬೆಳೆಯುತ್ತಾ ಹೋಗುತ್ತಾನೆ. ಯಾರು? ನೀತಿವಂತನು ಮತ್ತು ಧರ್ಮಾತ್ಮನು. ಮಗನಿ ಮಗಳೇ, ಸಹೋದರ ಸಹೋದರಿ, ಕೀರ್ತನೆಗಳು ಬರೆದ ಗ್ರಂಥ 112ನೇ ಕೀರ್ತನೆ 2ನೇ ವಚನದಲ್ಲಿ ಕೂಡ ಇಲ್ಲಿ ಒಂದು ವಾಕ್ಯ ಬರೆಯಲ್ಪಟ್ಟಿದೆ. ಏನಂತ ವಾಕ್ಯ ಬರೆಯಲ್ಪಟ್ಟಿದೆ ಅಂದರೆ, ನೀತಿವಂತನ ವಂಶವು ಶುಭ ಹೊಂದುವುದು ಎಂಬುದಾಗಿ. ಅಂದರೆ ನೀವು ನೀತಿವಂತರಾಗಿ ಜೀವಿಸಿದರೆ, ನೀವು ಆತ್ಮಿಕವಾಗಿ ಜೀವಿಸಿದರೆ, ನೀವು ವಾಕ್ಯಾನುಸಾರವಾಗಿ ಜೀವಿಸಿದರೆ, ನೀವು ಪರಿಶುದ್ಧರಾಗಿ ಜೀವಿಸಿದರೆ, ಬರೀ ನಿಮ್ಮ ಮಕ್ಕಳು ಅಲ್ಲ, ಬರೀ ನಿಮ್ಮ ಮಕ್ಕಳು ಮಾತ್ರ ಅಲ್ಲ, ಬರೀ ಒಂದು ಮಾತು ಹೇಳ್ತೀನಿ, ಬರೀ ನೀವು ಮಾತ್ರ ಅಲ್ಲ, ಬರೀ ನೀವು ಮಾತ್ರ ಶುಭ ಹೊಂದುವುದಲ್ಲ, ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು, ಇಡೀ ನಿಮ್ಮ ವಂಶವೇ ಶುಭ ಹೊಂದುವುದಂತ ದೇವ್ರ ವಾಕ್ಯ ನಮಗೆ ತಿಳಿಸ್ತಾ ಇದೆ. ನೀವು ನೀತಿವಂತರಾಗಿ ಜೀವಿಸಿದರೆ ನೀವೊಬ್ಬರೇ ಶುಭ ಹೊಂದುತ್ತಾ ಇಲ್ಲ, ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು, ಇಡೀ ನಿಮ್ಮ ವಂಶವೇ ಶುಭ ಹೊಂದುವಂಥದ್ದಾಗಿದೆ. ಪ್ರಿಯ ದೇವ್ರ ಮಕ್ಕಳೇ, ನೋಡ್ರಿ, ನೀತಿವಂತರಾಗಿ ಜೀವಿಸುವಾಗ ದೇವರು ಹೇಗೆಲ್ಲ ನೀತಿವಂತರನ್ನ ಆಶೀರ್ವಾದ ಮಾಡ್ತಾನೆ. ಭಾಳ ಜನ ಯಾವ ರೀತಿ ಆಲೋಚನೆ ಮಾಡ್ತಾರಂದರೆ, ಲೋಕದಾಗ ಎಲ್ಲರೂ ಮಸ್ತ್ ಮಜಾ ಮಾಡ್ತಾ ಇದ್ದಾರೆ, ನಾನೊಬ್ಬನೇ ಯಾಕೆ ನಿಯತ್ತಾಗಿರಬೇಕು? ಲೋಕದಲ್ಲಿ ಭಾಳ ಜನ ತಿಂದು ಕುಡಿದು ಎಂಜಾಯ್ಮೆಂಟ್ ಮಾಡ್ತಾ ಇದ್ದಾರೆ, ನಾನೊಬ್ಬನೇ ಯಾಕೆ ಕರೆಕ್ಟಾಗಿರಬೇಕು? ಲೋಕದಲ್ಲಿ ಭಾಳ ಜನ ಮೋಸ ಮಾಡಿನೇ ಮೇಲೆ ಬರ್ತಾ ಇದ್ದಾರೆ, ನಾನೊಬ್ಬನೇ ಯಾಕೆ ನಿಯತ್ತಾಗಿರಬೇಕು? ಲೋಕದಲ್ಲಿ ಭಾಳ ಜನ ಲಂಚ ತಕ್ಕೊಂಡೆ, ಸುಳ್ಳು ರಿಪೋರ್ಟ್ ತೋರಿಸಿನೇ ಭಾಳ ಆಸ್ತಿ ಮಾಡಿದ್ರು, ಭಾಳ ಹಣ ಮಾಡಿದ್ರು. ಈಗಿರುವಾಗ ನಾನೊಬ್ಬನೇ ಯಾಕೆ ನಿಯತ್ತಾಗಿರಬೇಕು? ಲೋಕದಲ್ಲಿ ಬಹಳ ಜನ ಅನೈತಿಕವಾದಂಥ ಕಾರ್ಯಗಳಲ್ಲಿ ಮುಳುಗಿ ಎಂಜಾಯ್ಮೆಂಟ್ ಮಾಡ್ತಾ ಇದ್ದಾರೆ, ಆದರೆ ಈಗಿರುವಾಗ ನಾನೊಬ್ಬನೇ ಯಾಕೆ ನಿಯತ್ತಾಗಿರಬೇಕು? ಲೋಕದಲ್ಲಿ ಭಾಳ ಜನ ಮೋಜು ಮಸ್ತಿ ಮಾಡ್ಕೊಂಡು ಎಂಜಾಯ್ಮೆಂಟ್ ಮಾಡ್ತಾ ಇದ್ದಾರೆ, ಈಗಿರುವಾಗ ನಾನೊಬ್ಬನೇ ಯಾಕೆ ನಿಯತ್ತಾಗಿರಬೇಕು? ಲೋಕದಲ್ಲಿ ಆ ಹುಡುಗಿ ಜೊತೆ ಚಾಟಿಂಗ್ ಮಾಡುತ್ತಾ, ಆ ಹುಡುಗನ ಜೊತೆ ಚಾಟಿಂಗ್ ಮಾಡುತ್ತಾ, ಮೊಬೈಲಲ್ಲಿ ಆ ಹುಡುಗಿ ಜೊತೆ ಮಾತಾಡ್ತಾ, ಮೊಬೈಲಲ್ಲಿ ಆ ಹುಡುಗನ ಜೊತೆ ಮಾತಾಡ್ತಾ ಎಂಜಾಯ್ಮೆಂಟ್ ಮಾಡ್ತಾ ಇದ್ದಾರೆ. ಈಗಿರುವಾಗ ನಾನೊಬ್ಬನೇ ಯಾಕೆ ನಿಯತ್ತಾಗಿರಬೇಕು ಅಂತ ಭಾಳ ಜನರಿಗೆ ಈ ರೀತಿಯಾದಂಥ ಪ್ರಶ್ನೆ ಬರ್ತದೆ. ಎಲ್ಲರೂ ಪಾಪ ಮಾಡ್ತಾ ಇದ್ದಾರೆ,
ಎಲ್ಲರೂ ಪಾಪಿಷ್ಟ ಕಾರ್ಯಗಳಲ್ಲಿ ಮುಳುಗಿದ್ದಾರೆ, ಎಲ್ಲರೂ ಎಂಜಾಯ್ ಮಾಡ್ತಾರೆ ಲೈಫ್ನ. ನಾನೊಬ್ಬನೇ ಯಾಕೆ ನಿಯತ್ತಾಗಿರಬೇಕು ಅಂತ ಒಂದು ಪ್ರಶ್ನೆ ನಿಮ್ಮೊಳಗೆ ಬಂದಿದೆಯಾ? ಅಂತ ಆಲೋಚನೆ ನಿಮ್ಮೊಳಗೆ ಬಂದಿದೆಯಾ? ಕೇಳಿಸ್ಕೊಳ್ರಿ ನೀವು. ಎಂಜಾಯ್ ಮಾಡೋರನ್ನ ನೋಡಿ ನಾನು ಎಂಜಾಯ್ ಮಾಡಬೇಕಂತ ಅದರಲ್ಲಿ ಡೀಪಾಗಿ ಹೋದರೆ, ತಿಂದು ಕುಡಿದು ಮಜಾ ಮಾಡೋರನ್ನ ನೋಡಿ ನಾನು ಕೂಡ ತಿಂದು ಕುಡಿದು ಮಜಾ ಮಾಡಬೇಕಂತ ಅದರಲ್ಲಿ ಡೀಪಾಗಿ ಹೋದರೆ, ಮೋಜು ಮಸ್ತಿ ಮಾಡೋರನ್ನ ನೋಡಿ ನಾನು ಕೂಡ ಮೋಜು ಮಸ್ತಿ ಮಾಡಬೇಕಂತ ಅದರಲ್ಲಿ ಡೀಪಾಗಿ ಹೋದರೆ, ಫ್ರೆಂಡ್ಶಿಪ್ ಅಂತ ಪಾಪಿಷ್ಟ ಪಾರ್ಟಿ ಅಂತ ಅದರಲ್ಲಿ ಡೀಪಾಗಿ ಹೋದರೆ, ಪ್ರೀತಿ ಪ್ರೇಮ ಲವ್ ಅಂತ ಅದರಲ್ಲಿ ಡೀಪಾಗಿ ಹೋದರೆ, ರೌಡಿಸಮ್ ಮಾಡೋರು ನೋಡಿ ನಾನು ರೌಡಿಸಮ್ ಮಾಡ್ತೀನಂತ ಅದರಲ್ಲಿ ಡೀಪಾಗಿ ಹೋದರೆ, ಅನ್ಯಾಯವಾಗಿ ಹಣ ಮಾಡೋರನ್ನ ನೋಡಿ ನಾನು ಕೂಡ ಅನ್ಯಾಯವಾಗಿ ಹಣ ಸಂಪಾದಿಸ್ತೀನಂತ ಅದರಲ್ಲಿ ಡೀಪಾಗಿ ಹೋದರೆ, ಮುಂದೆ ಎಣವಾಗಿ ಬೀಳ್ತೀರಿ, ಹುಷಾರ್. ರೋಮ 3:23 ಏನು ಹೇಳ್ತದೆ ಗೊತ್ತಾ? ಪಾಪವು ಕೊಡುವ ಸಂಬಳ ಮರಣ. ಇತ್ತೀಚೆಗೆ ಕಳೆದ ವಾರದಲ್ಲಿ ಟಿವಿಗಳಲ್ಲಿ, ಟಿವಿ ನ್ಯೂಸ್ಗಳಲ್ಲಿ, ಫೇಸ್ಬುಕ್ ವಿಡಿಯೋಗಳಲ್ಲಿ, ವಾಟ್ಸಪ್ ವಿಡಿಯೋಗಳಲ್ಲಿ ಒಂದು ನ್ಯೂಸ್ ಹರಿದಾಡ್ತಾ ಇದೆ. ಏನಂದರೆ, ಒಬ್ಬ ಹುಡುಗ ಯೌವನಸ್ಥನು ಫ್ರೆಂಡ್ಸ್ ಅಂತ ನಂಬಿ ಹೋಗಿದ್ದಕ್ಕೆ ಆ ಜೊತೆಗಿರೋ ಫ್ರೆಂಡ್ಸೇ, ಎಷ್ಟೋ ನಂಬಿಕೆಟ್ಟಂತ ಆ ಫ್ರೆಂಡ್ಸೇ ಅವನನ್ನು ಹೊಡೆದು ಬಿಸಾಕೋಗಿದ್ದಾರೆ. ಫ್ರೆಂಡ್ಸ್ ಅಂತ ನಂಬಿ ಹೋಗಿದ್ದಕ್ಕೆ ಕೊಲೆಯಾಗಿ ಎಣವಾಗಿ ಬಿದ್ದಿದ್ದಾನೆ. ಕೇವಲ ಒಂದು ಹುಡುಗಿಗೋಸ್ಕರ ಅವನನ್ನು ಹೊಡೆದು ಬಿಸಾಕೋಗಿದ್ದಾರೆ. ಮಗನಿ ಮಗಳೇ, ಸೋದರಿ, ಎಲ್ಲರೂ ಮಸ್ತ್ ಮಜಾ ಮಾಡ್ತಾ ಇದ್ರೆ, ತಿಂದು ಕುಡಿದು ಎಂಜಾಯ್ಮೆಂಟ್ ಮಾಡ್ತಾ ಇದ್ರೆ, ನಾನು ನೀನು ಯಾಕೆ ನಿಯತ್ತಾಗಿರ್ಬೇಕಂದ್ರೆ, ನಾನು ನೀನು ಒಂದು ದಿನ ಬೀದಿಯಲ್ಲಿ ಎಣವಾಗಿ ಬೀಳಬಾರ್ದು. ಅದಕ್ಕೆ ನಾನು ನೀನು ನಿಯತ್ತಾಗಿ ದೇವರ ಮುಂದೆ ದೇವರಿಗಾಗಿ ಬಾಳಬೇಕು. ಮಗನಿ ಮಗಳೇ, ಸೋದರಿ, ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊ. ಒಂದು ಮಾತು ಹೇಳ್ತೀನಿ ರೀ. ಲೋಕದಲ್ಲಿ ಎಂಜಾಯ್ಮೆಂಟ್ ಮಾಡೋರನ್ನ ನೋಡಿ ನೀನು ಎಂಜಾಯ್ಮೆಂಟ್ ಮಾಡಬೇಕಂತೇಳಿ ಅದರಲ್ಲಿ ಡೀಪಾಗಿ ಹೋಗ್ತಾ ಇದೀಯಾ? ನಿನ್ನ ಕೈಯಾರೆ ನಿನ್ನ ಜೀವನ ಹಾಳು ಮಾಡ್ಕೊಳ್ತೀಯ. ದಯಮಾಡಿ ಅದರಿಂದ ಹೊರಗೆ ಬಂದ್ಬಿಡು. ತಿಂದು ಕುಡಿದು ಮಜಾ ಮಾಡೋರು ನೋಡಿ ನೀನು ಕೂಡ ತಿಂದು ಕುಡಿದು ಮಜಾ ಮಾಡಿ ಎಂಜಾಯ್ಮೆಂಟ್ ಮಾಡಬೇಕಂತ ಅದರಲ್ಲಿ ಡೀಪಾಗಿ ಹೋಗ್ತಾ ಇದೀಯಾ? ನಿನ್ನ ಜೀವನ ನಿನ್ನ ಕೈಯಾರೆ ಬರ್ಬಾದ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ದಯಮಾಡಿ ಅದರಿಂದ ಹೊರಗೆ ಬಂದ್ಬಿಡು. ಮೋಜು ಮಸ್ತಿ ಮಾಡೋರು ನೋಡಿ ನಾನು ಮೋಜು ಮಸ್ತಿ ಮಾಡ್ಬೇಕಂತೇಳಿ ಅದರಲ್ಲಿ ಡೀಪಾಗಿ ಹೋಗ್ತಾ ಇದೀಯಾ? ನಿನ್ನ ಜೀವನಕ್ಕೆ ನೀನೇ ಕೈಯಾರೆ ಬೆಂಕಿ ಇಟ್ಕೊಳ್ಳೋದಕ್ಕಿಂತ ಮುಂಚೆ ದಯಮಾಡಿ ಅದರಿಂದ ಹೊರಗೆ ಬಂದ್ಬಿಡು. ಫ್ರೆಂಡ್ಶಿಪ್ ಅಂತ, ಪಾಪಿಷ್ಟ ಪಾರ್ಟಿ ಅಂತ, ಅನ್ಯಾಯವಾಗಿ ಹಣ ಸಂಪಾದಿಸ್ಬೇಕಂತ ಅದರಲ್ಲಿ ಡೀಪಾಗಿ ಹೋಗ್ತಾ ಇದೀಯಾ? ಬೀದಿ ಹೆಣವಾಗೋದಕ್ಕಿಂತ ಮುಂಚೆ ಅದರಿಂದ ಹೊರಗೆ ಬಂದ್ಬಿಡ್ರಿ. ಪ್ರೀತಿ ಪ್ರೇಮ ಅಂತ, ಲವ್ ಅಂತ, ಚಾಟಿಂಗ್ ಅಂತ ಅದರಲ್ಲಿ ಡೀಪಾಗಿ ಹೋಗ್ತಾ ಇದೀಯಾ? ಕೊನೆಗೆ ಅವ್ರ ಕೈ ಕೊಟ್ಟು ಅವರಿಂದ ಮೋಸ ಹೋಗಿ ನಿನ್ನ ಮನಸ್ಸಿಗೆ ನೋವಾಗಿ ನಿನ್ನ ಆತ್ಮಹತ್ಯೆಗೆ ನಿನ್ನ ಗುರಿ ಮಾಡಿಕೊಂಡು ನಿನ್ನ ಪ್ರಾಣನೇ ನಿನ್ನ ಕೈಯಾರ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ದಯಮಾಡಿ ಅದರಿಂದ ಹೊರಗೆ ಬಂದ್ಬಿಡು. 1 ಯೋಹಾನ 2:15 ಏನು ಹೇಳ್ತದೆ ಗೊತ್ತಾ ದೇವ್ರ ವಾಕ್ಯ? ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡ್ರಿ. ಲೋಕವು ಅದರ ಆಸೆಯು ಗತಿಸಿ ಹೋಗುವುದು, ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು. ಹಲ್ಲೆಲೂಯ. ದೇವರ ಚಿತ್ತ ನೆರವೇರಿಸುವವನು ಜೀವವೃಕ್ಷದ ತರ ಎಂದೆಂದಿಗೂ ಇರ್ತಾನಂತೆ, ಶಾಶ್ವತವಾಗಿರ್ತೀವಂತೆ. ದೇವರ ಚಿತ್ತ ನೆರವೇರಿಸುವವರು, ದೇವರಿಗಾಗಿ ಜೀವಿಸುವವರು, ದೇವರಿಗಾಗಿ ಬಾಳುವವರು, ದೇವರನ್ನ ಪ್ರೀತಿ ಮಾಡುವವರು, ದೇವರನ್ನ ಹಿಂಬಾಲಿಸುವವರು.
ಶಾಶ್ವತವಾಗಿ ದೇವ್ರ ಚಿತ್ತ ನೆರವೇರಿಸುವವರು ಶಾಶ್ವತವಾಗಿ ಜೀವ ವೃಕ್ಷದ ಹಾಗಿರ್ತಾರಂತೆ. ನೀನು ಡೀಪಾಗಿ ಹೋಗ್ಬೇಕು. ಎದ್ರಾಗ ಡೀಪಾಗಿ ಹೋಗ್ಬೇಕು? ನೀತಿ ನಿಜಾಯಿತಿಯಾಗಿ ಜೀವಿಸುವಂಥ ವಿಷಯದಲ್ಲಿ ಡೀಪಾಗಿ ಹೋಗ್ಬೇಕು. ನಿನ್ನ ಜೀವನನ ಹದ್ದುಬಸ್ತಿಟ್ಕೊಳ್ಳುವಂಥ ವಿಷಯದಲ್ಲಿ ನೀನು ಡೀಪಾಗಿ ಹೋಗ್ಬೇಕು. ನೀನು ಸರಿ ಮಾಡಿಕೊಳ್ಳುವಂಥ ವಿಷಯದಲ್ಲಿ ಡೀಪಾಗಿ ಹೋಗ್ಬೇಕು. ನಿನ್ನನ್ನು ನೀನು ಕ್ರಮಪಡಿಸ್ಕೊಳ್ಳುವಂಥ ವಿಷಯದಲ್ಲಿ ಡೀಪಾಗಿ ಹೋಗ್ಬೇಕು. ದೇವರನ್ನ ಪ್ರೀತಿ ಮಾಡುವಂಥ ವಿಷಯದಲ್ಲಿ ಡೀಪಾಗಿ ಹೋಗ್ಬೇಕು. ಪ್ರಾರ್ಥನೆ ಮಾಡುವಂಥ ವಿಷಯದಲ್ಲಿ ಡೀಪಾಗಿ ಹೋಗ್ಬೇಕು. ವಾಕ್ಯ ಓದುವಂಥ ವಿಷಯದಲ್ಲಿ ಡೀಪಾಗಿ ಹೋಗ್ಬೇಕು. ದೇವರ ಸೇವೆಯನ್ನು ಪರಿಣಾಮಕಾರಿಯಾಗಿ ಮಾಡುವಂಥ ವಿಷಯದಲ್ಲಿ ಡೀಪಾಗಿ ಹೋಗ್ಬೇಕು. ಆಗ ನೀನು ಆಶೀರ್ವಾದ ಹೊಂದುತ್ತೀಯಾ, ಅನೇಕರಿಗೆ ಆಶೀರ್ವಾದಕರವಾಗಿ ನಿಲ್ತೀಯಾ. ದೇವರ ಮಕ್ಕಳಿಗೆ ಜ್ಞಾನ ಇರಬೇಕು, ಯಾವುದ್ರಾಗ ಡೀಪಾಗಿ ಹೋಗ್ಬೇಕು, ಯಾವುದ್ರಾಗ ಡೀಪಾಗಿ ಹೋಗಬಾರ್ದು ಅಂತ. ದೇವರಿಗೆ ಮಹಿಮುಂಟಾಗಲಿ. ಅದಕ್ಕೆ ದೇವ್ರ ಸ್ತೋತ್ರ. ಧರ್ಮಾತ್ಮನ ಫಲ ಜೀವವೃಕ್ಷ, నీతిమంతులు ఇచ్చు ఫలము జీవవృక్షము. ಆಮೆನ್. ದೇವರಿಗೆ ಸ್ತೋತ್ರ. ಎದ್ರಾಗ ಡೀಪ್ ಆಗೋಬೇಕು ನಾವು? ಲೋಕದಲ್ಲ, ದೇವರಲ್ಲ, ದೇವರಲ್ಲಿ ಡೀಪ್ ಆಗಿ ಹೋಗ್ಬೇಕು ನಾವು. ಅದು ಶಾಶ್ವತವಾದದ್ದು. ಈ ಲೋಕದಲ್ಲಿ ನೀವು ಲೋಕದ ಸುಖ ಪಾಪಿಷ್ಟ ಭೋಗಗಳಲ್ಲಿ ನೀವು ಡೀಪಾಗಿ ಹೋದರೆ ಅದರ ಅಂತ್ಯ ಸ್ಥಿತಿ ನಾಶನವನ್ನು ನೀವು ಕಾಣ್ತೀರಿ. ಮಗನೇ ಸೋದರಿ, ಅಬ್ರಹಾಮನು ದೇವ್ರನ್ನ ಮೇಲೆ ನಂಬಲಿಲ್ಲ. ಅಬ್ರಹಾಮನು ದೇವ್ರನ್ನ ಮೇಲೆ ನಂಬಲಿಲ್ಲ. ಅಬ್ರಹಾಮನು ದೇವ್ರನ್ನ ಮೇಲೆ ಪ್ರೀತಿ ಮಾಡಲಿಲ್ಲ. ಅಬ್ರಹಾಮನು ದೇವರಿಗೆ ಮೇಲೆ ಪ್ರೀತಿ ಮಾಡಲಿಲ್ಲ. ಅಬ್ರಹಾಮನು ದೇವರನ್ನ ಡೀಪಾಗಿ ನಂಬಿದ್ದಾನೆ. ಅಬ್ರಹಾಮನು ದೇವರಿಗೆ ಡೀಪಾಗಿ ಪ್ರಾರ್ಥನೆ ಮಾಡಿದ್ದಾನೆ. ಅಬ್ರಹಾಮನು ದೇವರನ್ನ ಡೀಪಾಗಿ ಪ್ರೀತಿ ಮಾಡಿದ್ದಾನೆ. ಅದಕ್ಕೆ ದೇವರು ಅಬ್ರಹಾಮನನ್ನು ಆಶೀರ್ವದಿಸಿ ಅನೇಕರಿಗೆ ಅಬ್ರಹಾಮನನ್ನು ಆಶೀರ್ವಾದದ ನಿಧಿಯಾಗಿ ದೇವರಿಟ್ಟಿದ್ದಾನೆ. ಮಗನೇ ಸೋದರಿ, ಮೋಶೆ ಕೂಡ ದೇವ್ರನ್ನ ಮೇಲೆ ಪ್ರೀತಿ ಮಾಡಲಿಲ್ಲ. ಮೇಲೆ ದೇವ್ರು ನಂಬಲಿಲ್ಲ. ಮೇಲೆ ದೇವ್ರನ್ನ ಪ್ರೀತಿ ಮಾಡಲಿಲ್ಲ. ಮೋಶೆ ಡೀಪಾಗಿ ದೇವ್ರು ನಂಬಿದ್ದಾನೆ, ಡೀಪಾಗಿ ದೇವ್ರನ್ನ ಪ್ರೀತಿ ಮಾಡಿದ್ದಾನೆ, ಡೀಪಾಗಿ ದೇವ್ರನ್ನ ಪ್ರಾರ್ಥನೆ ಮಾಡಿದ್ದಾನೆ. ಅದಕ್ಕೆ ಏಸಯ್ಯ ನಂತರ ಮೋಶೆ ಥರ ಅದ್ಭುತಗಳನ್ನು ಮಾಡಿದವರು, ಮೋಶೆ ಥರ ಮಾತ್ಕಾರ್ಯಗಳನ್ನು ಮಾಡಿದವರು ಮೋಶೆಗಿಂತ ಮುಂಚೆ ಹುಟ್ಟಲಿಲ್ಲ, ಮೋಶೆ ನಂತರ ಕೂಡ ಹುಟ್ಟಲಿಲ್ಲ. ಅಷ್ಟು ಬಲವಾಗಿ ದೇವರು ಮೋಶೆನ ಉಪಯೋಗ ಮಾಡಿದ್ದಾನೆ. ದಾವೀದನು ಕೂಡ ದೇವರನ್ನ ಮೇಲೆ ಪ್ರೀತಿ ಮಾಡಲಿಲ್ಲ. ದಾವೀದನು ದೇವರನ್ನ ಮೇಲೆ ಪ್ರಾರ್ಥನೆ ಮಾಡಲಿಲ್ಲ. ದಾವೀದನು ದೇವರನ್ನ ಮೇಲೆ ಮಾತ್ರ ನಂಬಲಿಲ್ಲ. ದಾವೀದನು ದೇವರನ್ನ ಡೀಪಾಗಿ ನಂಬಿದ್ದಾನೆ. ದಾವೀದನು ದೇವರನ್ನ ಡೀಪಾಗಿ ಪ್ರಾರ್ಥನೆ ಮಾಡಿದ್ದಾನೆ. ದಾವೀದನು ದೇವರಿಗೆ ಡೀಪಾಗಿ ಪ್ರಾರ್ಥನೆ ಮಾಡಿದ್ದಾನೆ. ಅದಕ್ಕೆ ಸತ್ಯವೇದ ಹೇಳುತ್ತೆ, ದಾವೀದನು ಜೀವಮಾನದಲ್ಲೇ ಒಂದು ಯುದ್ಧದಲ್ಲಿ ಕೂಡ ದಾವೀದನು ಸೋತು ಹೋಗಲಿಲ್ಲ. ಇನ್ನು ಎಸ್ತೇರಳ ವಿಷಯಕ್ಕೆ ಬರ್ತಾನೆ. ಹಲೋ, ಎಸ್ತೇರಳು ಸಹ ದೇವರನ್ನ ಮೇಲೆ ಪ್ರೀತಿ ಮಾಡಲಿಲ್ಲ. ಮೇಲೆ ದೇವ್ರನ್ನ ಪ್ರಾರ್ಥನೆ ಮಾಡಲಿಲ್ಲ. ಮೇಲೆ ದೇವ್ರ ನಂಬಲಿಲ್ಲ. ಎಸ್ತೇರಳು ದೇವ್ರನ್ನ ಡೀಪಾಗಿ ನಂಬಿದಾಳೆ. ಎಸ್ತೇರಳು ದೇವ್ರನ್ನ ಡೀಪಾಗಿ ಪ್ರೀತಿ ಮಾಡಿದಾಳೆ. ಎಸ್ತೇರಳು ದೇವರಿಗೆ ಡೀಪಾಗಿ ಪ್ರಾರ್ಥನೆ ಮಾಡಿದಾಳೆ. ಯಹೂದ ಜನಾಂಗ, ತನ್ನ ಜನಾಂಗ ಶತ್ರುಗಳ ಕೈಯಲ್ಲಿ ನಾಶವಾಗುತ್ತದೆ ಅನ್ನುವಂಥ ಸುದ್ದಿ ಕೇಳಿದಂಥ ಆ ಎಸ್ತೇರಳು ತನ್ನ ಜನಾಂಗಕ್ಕೋಸ್ಕರ 3 ದಿವಸಗಳ ಕಾಲ ಉಪವಾಸವಾಗಿ ದೇವ್ರ ಮುಂದೆ ಹೋರಾಡಿ ಡೀಪಾಗಿ ಪ್ರಾರ್ಥನೆ ಮಾಡಿದಾಳೆ. ಇದರಿಂದ ಏನಾಯ್ತು ಗೊತ್ತಾ? ದೇವರು ಆ ಕಾನೂನನ್ನು ತಲೆ ಕೆಳಗಾಗುವಂತೆ ದೇವರು ಮಾಡಿದ್ದಾರೆ. ದಾನಿಯೇಲನು ದೇವ್ರನ್ನ ಮೇಲೆ
ಮೇಲೆ ಮೇಲೆ ದೇವ್ರು ನಂಬಲಿಲ್ಲ. ಮೇಲೆ ದಾನಿಯೇಲನ ದೇವ್ರಿಗೆ ಪ್ರಾರ್ಥನೆ ಮಾಡಲಿಲ್ಲ. ಮೇಲೆ ದೇವ್ರನ್ನ ದಾನಿಯೇಲನು ಪ್ರೀತಿ ಮಾಡಲಿಲ್ಲ. ದಾನಿಯೇಲನು ಡೀಪ್ ಆಗಿ ದೇವರು ನಂಬಿದ್ದಾನೆ. ದಾನಿಯೇಲನು ಡೀಪ್ ಆಗಿ ದೇವರಿಗೆ ಪ್ರಾರ್ಥನೆ ಮಾಡಿದ್ದಾನೆ. ದಾನಿಯೇಲನು ಡೀಪ್ ಆಗಿ ದೇವರನ್ನು ಪ್ರೀತಿ ಮಾಡಿದ್ದಾನೆ. ಏನಾಯ್ತು ಗೊತ್ತಾ? ಇದರಿಂದ ದೇಶದ ರಾಜ ಅವನನ್ನು ಸಿಂಹದ ಗವಿಯಲ್ಲಿ ಹಾಕಿದಂಥ ರಾಜ, ಯಾವಾಗ ಸಿಂಹ ಅವನನ್ನು ಮುಟ್ಲಿಲ್ಲ, ದಾನಿಯೇಲನು ಆ ಸಿಂಹದ ಗವಿಯಿಂದ ಹೊರಗೆ ಬಂದ ಕೂಡಲೇ ರಾಜ ಒಂದು ಮಾತು ಹೇಳ್ತಾನೆ, ಅಲ್ಲಿರುವಂಥ ಸೈನಿಕರಿಗೆ ಡಂಗೂರ ಸಾರಂತ ಹೇಳ್ತಾನೆ, ಇವತ್ತಿನಿಂದ ನಾವೆಲ್ಲರೂ ಈ ದೇಶದಲ್ಲಿ ದಾನಿಯೇಲನ ದೇವರಿಗೆ ಪ್ರಾರ್ಥನೆ ಮಾಡೋಣಂತ ಆ ದೇಶದಲ್ಲಿ ಡಂಗೂರ ಸಾರಿಸಿದಾನೆ. ಅನ್ನಳು ಮೇಲೆ ದೇವ್ರು ನಂಬಿದ್ಲು, ಮೇಲೆ ದೇವ್ರನ್ನ ಪ್ರೀತಿ ಮಾಡಿದ್ಲು, ಮೇಲೆ ದೇವರಿಗೆ ಪ್ರಾರ್ಥನೆ ಮಾಡಿದ್ಲು. ಅದಕ್ಕೆ ಸಂತಾನ ಆಗಲಿಲ್ಲ. ಆಕೆ ಎಲ್ಲಿವರೆಗೂ ಮೇಲೆ ಮಾತ್ರ ದೇವ್ರನ್ನ ನಂಬಿದ್ಲು, ಮೇಲೆ ಮಾತ್ರ ದೇವ್ರ ಪ್ರಾರ್ಥನೆ ಮಾಡಿದ್ಲು, ಅಲ್ಲಿವರೆಗೆ ಮಕ್ಕಳಾಗಲಿಲ್ಲ, ಅಲ್ಲಿವರೆಗೆ ಸಂತಾನ ಆಗಲಿಲ್ಲ, ಅಲ್ಲಿವರೆಗೂ ಅನ್ನಳಿಗೆ ಅದ್ಭುತ ಆಗಲಿಲ್ಲ. ಆಕೆ ಅರ್ಥ ಆಯಿತು, ನಾನು ದೇವರಲ್ಲಿ ಅಷ್ಟು ಬಲವಾಗಿಲ್ಲ, ನಾನು ದೇವ್ರನ್ನ ಅಷ್ಟು ಡೀಪಾಗಿ ನಂಬಿಲ್ಲ, ನಾನು ದೇವರಿಗೆ ಅಷ್ಟು ಡೀಪಾಗಿ ಪ್ರಾರ್ಥನೆ ಮಾಡಿಲ್ಲ ಅಂತ ಆಕೆ ಜೀವನ ಆಕೆಗೆ ಅರ್ಥ ಆಯಿತು. ಆಕೆ ಅರ್ಥ ಆಯಿತು, ನಾನು ಸರಿಯಾಗಿ ನಂಬಿಲ್ಲ ದೇವ್ರನ್ನ, ನಾನು ಬಲವಾಗಿ ನಂಬಿಲ್ಲ ದೇವ್ರನ್ನ, ನಾನು ಡೀಪಾಗಿ ನಂಬಿಲ್ಲ ದೇವ್ರನ್ನ, ನಾನು ಡೀಪಾಗಿ ಪ್ರಾರ್ಥನೆ ಮಾಡಿಲ್ಲ ದೇವರಿಗೆ, ಅದಕ್ಕೆ ಅದ್ಭುತ ಆಗಿಲ್ಲ ಅಂತ ಆಕೆ ಅರ್ಥ ಆಯಿತು. ಒಂದಿನ ತೀರ್ಮಾನ ಮಾಡಿದ್ಲು, ದೇವ್ರು ನಂಬಂಗಿದ್ರೆ ಬಲವಾಗಿ ದೇವ್ರು ನಂಬಬೇಕು, ನಾನು ದೇವರಿಗೆ ಪ್ರಾರ್ಥನೆ ಮಾಡಂಗಿದ್ರೆ ಡೀಪಾಗಿ ದೇವರಿಗೆ ಪ್ರಾರ್ಥನೆ ಮಾಡ್ಬೇಕಂತೇಳಿ ದೇವರ ಆಲಯಕ್ಕೆ ಹೋದ್ಲು, ಮೊಣಕಲ್ ಹಾಕಿದ್ಲು, ಕಣ್ಣೀರು ಸುರಿಸಿ ಡೀಪಾಗಿ ಪ್ರಾರ್ಥನೆ ಮಾಡಿದ್ಲು. ಅವತ್ತು ಆ ಪ್ರಾರ್ಥನೆ ನನ್ನ ಮಗಳು ಅನ್ನಳು ಇವತ್ತು ಡೀಪಾಗಿ ಪ್ರಾರ್ಥನೆ ಮಾಡಿದ್ದಾಳೆ, ಡೀಪಾಗಿ ನನ್ನ ನಂಬಿದಾಳಂತೆ, ಡೀಪಾಗಿ ನನ್ನ ನಂಬಿದಾಳಂತ ಪರಲೋಕದ ದೇವರನ್ನು ಗಮನಿಸಿ ಬರುವ ವರ್ಷದಲ್ಲಿ ದೇವರ ಆಕೆಗೆ ಗಂಡು ಮಗುವನ್ನ ಸಮವೇಲನನ್ನು ದೇವರು ಕೊಟ್ಟಿದ್ದಾನೆ. ಈಗ ನಮ್ಮಲ್ಲಿ ಬಹಳ ಜನ ವಿಶ್ವಾಸಿಗಳು ಮೇಲೆ ಮಾತ್ರ ದೇವರು ನಂಬಿದ್ದಾರೆ, ಮೇಲೆ ಮಾತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಮೇಲೆ ಮಾತ್ರ ದೇವ್ರನ್ನ ಪ್ರೀತಿ ಮಾಡ್ತಾ ಇದ್ದಾರೆ. ಆದರೆ ಡೀಪಾಗಿ ಬಹಳ ಜನ ದೇವರು ನಂಬಿಲ್ಲ, ಡೀಪಾಗಿ ಬಹಳ ಜನ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇಲ್ಲ, ಡೀಪಾಗಿ ಬಹಳ ಜನ ದೇವರನ್ನು ಪ್ರೀತಿ ಮಾಡ್ತಾ ಇಲ್ಲ. ಹಲೋ, ಇದುವರೆಗೂ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾ ಇಲ್ಲ ಅಂದರೆ ಕಾರಣ ಬಹುಶಃ ನೀನು ದೇವ್ರನ್ನ ಮೇಲೆ ಮಾತ್ರ ಪ್ರೀತಿ ಮಾಡ್ತಾ ಇದೆಯೇನೋ, ಮೇಲೆ ಮಾತ್ರ ದೇವ್ರು ನಂಬಿದೆಯೇನೋ, ಅದಕ್ಕೆ ದೇವರು ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತಾ ಇಲ್ಲ. ಒಂದ್ಸಾರಿ ಪರೀಕ್ಷೆ ಮಾಡ್ಕೋ. ಇವತ್ತಿನಿಂದ ದೇವರನ್ನ ಡೀಪಾಗಿ ನಂಬಲಿಕ್ಕೆ ಪ್ರಯತ್ನ ಮಾಡು, ದೇವರನ್ನ ಡೀಪಾಗಿ ಪ್ರೀತಿ ಮಾಡಲಿಕ್ಕೆ ಪ್ರಯತ್ನ ಮಾಡು, ದೇವರಿಗೆ ಡೀಪಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭಿಸು. ನೀನು ಯಾವಾಗ ದೇವರನ್ನ ಡೀಪಾಗಿ ನಂಬ್ತೀಯೋ, ಯಾವಾಗ ದೇವರಿಗೆ ನೀನು ಡೀಪಾಗಿ ಪ್ರಾರ್ಥನೆ ಮಾಡ್ತೀಯೋ, ಆಗಿನಿಂದ ದೇವರು ನಿನ್ನ ಜೀವಿತದಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ದುಡಿಮೆಯಲ್ಲಿ, ನಿನ್ನ ವ್ಯಾಪಾರದಲ್ಲಿ, ನಿನ್ನ ಸೇವೆಯಲ್ಲಿ ದೇವರ ಅದ್ಭುತಗಳನ್ನು ಮಾಡಲಿಕ್ಕೆ ಪ್ರಾರಂಭಿಸ್ತಾನೆ. ಮಗನೇ ಸೋದರಿ, ಬಹಳ ಜನ ದೇವ್ರಿಗೆ ಸ್ತೋತ್ರ, ಹಲ್ಲೆಲೂಯ. ಬಹಳ ಜನ ವಿಶ್ವಾಸಿಗಳು ಯಾವಾಗೋ ಒಂದು ಸಾರಿ ದೇವರ ಆಲಯಕ್ಕೆ ಬರ್ತೀರಿ ಅಂದರೆ ನೀವು ಮೇಲೆ ದೇವ್ರು ನಂಬಿದ್ದೀರಿ. ಬಹಳ ಜನ ವಿಶ್ವಾಸಿಗಳು ಯಾವಾಗೋ ಒಂದು ಸಾರಿ, ತಿಂಗಳಿಗೊಂದು ಸಾರಿ, 3 ತಿಂಗಳಿಗೊಂದು ಸಾರಿ, 6 ತಿಂಗಳಿಗೊಂದು ಸಾರಿ, ವರ್ಷದಾಗ ಒಂದು 4 ಸಾರಿ ನೀವು ಆಲಯಕ್ಕೆ ಬರ್ತೀರಿ ಅಂದರೆ ನೀವು ಮೇಲೆ ದೇವ್ರು ನಂಬಿದ್ದೀರಿ. ನೀವು ಡೀಪಾಗಿ ದೇವ್ರು ನಂಬಿಲ್ಲ ಅಂತ ಅರ್ಥ. ನಿಮ್ಮಲ್ಲಿ ಬಹಳ ಜನ ವಿಶ್ವಾಸಿಗಳು ತಡವಾಗಿ ಆಲಯಕ್ಕೆ ಬರ್ತಾ ಇದ್ದೀರಿ, ಲೇಟಾಗಿ ಆಲಯಕ್ಕೆ ಬರ್ತಾ ಇದ್ದೀರಿ ಅಂದ್ರೆ ಅರ್ಥ ನೀವು ಮೇಲೆ ದೇವ್ರು ನಂಬಿದ್ದೀರಿ, ದೇವ್ರನ್ನ ಡೀಪಾಗಿ ನಂಬಿಲ್ಲ ಅಂತ ಅರ್ಥ.
ನಿಮ್ಮಲ್ಲಿ ಬಹಳ ಜನ ವಿಶ್ವಾಸಿಗಳು ವಾರಕ್ಕೊಂದು ಅಧ್ಯಾಯ ಕೂಡ ದೇವ್ರ ವಾಕ್ಯ ಓದಿಲ್ಲ ಅಂದರೆ, ವಾರಕ್ಕೆ ಕೇವಲ ಒಂದು ಅಧ್ಯಾಯ ಕೂಡ ದೇವ್ರ ವಾಕ್ಯ ಓದಿಲ್ಲ ಅಂದರೆ ನೀವು ಮೇಲೆ ಮೇಲೆ ಮಾತ್ರ ದೇವ್ರು ನಂಬಿದಿರಿ, ದೇವ್ರನ್ನ ಡೀಪ್ ಆಗಿ ನಂಬಿಲ್ಲ ಅಂತ ಅರ್ಥ. ನಿಮ್ಮಲ್ಲಿ ಬಹಳ ಜನ ವಿಶ್ವಾಸಿಗಳು ಮನೆಯಲ್ಲಿ ಡೈಲಿ ಕುಟುಂಬ ಪ್ರಾರ್ಥನೆ ನಡೀತಾ ಇಲ್ಲ ಅಂದರೆ, ಡೈಲಿ ಫ್ಯಾಮಿಲಿ ಪ್ರೇಯರ್ ನಡೀತಾ ಇಲ್ಲ ಅಂದರೆ ನೀವು ಮೇಲೆ ಮೇಲೆ ಮಾತ್ರ ದೇವ್ರು ನಂಬಿದಿರಿ, ದೇವ್ರನ್ನ ಡೀಪ್ ಆಗಿ ನಂಬಿಲ್ಲ ಅಂತ ಅರ್ಥ. ನಿಮ್ಮಲ್ಲಿ ಬಹಳ ಜನ ವಿಶ್ವಾಸಿಗಳು ಅದು ಮಾಡ್ತಾ ಇದ್ರಿ, ಇದು ಮಾಡ್ತಾ ಇದ್ರಿ, ಅಲ್ಲಿಗೂ ಹೋಗ್ತಾ ಇದ್ರಿ, ಇಲ್ಲಿಗೂ ಹೋಗ್ತಾ ಇದ್ರಿ, ಅದು ಮಾಡ್ತಾ ಇದ್ರಿ, ಇದು ಮಾಡ್ತಾ ಇದ್ರಿ, ಅದು 50 ಇದು 50, ಅದು ಮಾಡಬೇಕು ಇದು ಮಾಡಬೇಕು, ಅದು ಬಿಡಬಾರ್ದು ಇದು ಬಿಡಬಾರ್ದು, ಅದು ಮಾಡ್ತಾ ಇದ್ರಿ ಇದು ಮಾಡ್ತಾ ಇದ್ರಿ ಅಂದರೆ ಅರ್ಥ ನೀವು ಮೇಲೆ ಮೇಲೆ ಮಾತ್ರ ದೇವ್ರು ನಂಬಿದ್ರಿ, ಇನ್ನೂ ಡೀಪ್ ಆಗಿ ದೇವ್ರು ನಂಬಿಲ್ಲ ಅಂತ ಅರ್ಥ. ನಿಮ್ಮಲ್ಲಿ ಬಹಳ ಜನ ವಿಶ್ವಾಸಿಗಳು ದೇವ್ರು ನಂಬಿ ಇನ್ನು ಅನೇಕ ದುಶ್ಚಟಗಳನ್ನು ಮಾಡ್ತಾ ಇದ್ರಿ, ಅನೇಕ ದುರಭ್ಯಾಸಗಳನ್ನು ಮಾಡ್ತಾ ಇದ್ರಿ, ಅನೇಕ ಪಾಪಿಷ್ಟ ಕಾರ್ಯಗಳನ್ನು ಮಾಡ್ತಾ ಇದ್ರಿ ಅಂದರೆ ಅರ್ಥ ನೀವು ಮೇಲೆ ಮೇಲೆ ಮಾತ್ರ ದೇವ್ರು ನಂಬಿದಿರಿ, ಇನ್ನು ಡೀಪ್ ಆಗಿ ದೇವ್ರು ನಂಬಿಲ್ಲ ಅಂತ ಅರ್ಥ. ನಿಮ್ಮಲ್ಲಿ ಬಹಳ ಜನ ವಿಶ್ವಾಸಿಗಳು ದೇವರ ನಂಬಿ ಕೂಡ ದೇವರಿಗೆ ದಶಮಾಂಶ ಕಾಣಿಕೆಗಳನ್ನು ಕೊಡ್ತಾ ಇಲ್ಲ ಅಂದರೆ ನೀವು ಮೇಲೆ ಮೇಲೆ ಮಾತ್ರ ದೇವ್ರು ನಂಬಿದಿರಿ, ಇನ್ನು ದೇವ್ರನ್ನ ನೀವು ಡೀಪ್ ಆಗಿ ನಂಬಿಲ್ಲ ಅಂತ ಅರ್ಥ. ಇಲ್ಲಿ ಕೂತ್ಕೊಂಡಂಥವ್ರು ನಿಮ್ಗೊಂದು ಪ್ರಶ್ನೆ ಕೇಳ್ತೇನೆ, ನಿಮ್ಮ ಹೆಂಡ್ತಿನ ನೀವು ಮೇಲ್ 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 ಮಾತ್ರ ನಂಬಿದರೆ, ಮೇಲ್ ಮೇಲೆ ಮಾತ್ರ ಪ್ರೀತಿ ಮಾಡಿದ್ರೆ ನಿಮ್ಮ ಹೆಂಡ್ತಿಗೆ ಸಂತೋಷ ಆಗುತ್ತಾ ದುಃಖ ಆಗುತ್ತಾ? ಈ ಆ್ಯಕ್ಟಿಂಗ್ ಬೇಡ, ಈ ನಾಟಕ ಬೇಡ, ಪ್ರೀತಿ ಮಾಡಂಗಿದ್ರೆ ಹಾರ್ಟ್ಲಿ ಪ್ರೀತಿ ಮಾಡು, ಯಥಾರ್ಥವಾಗಿ ಪ್ರೀತಿ ಮಾಡ್ತಂತ ನಿಮ್ಮ ಹೆಂಡ್ತಿ ಹತ್ರ ನೀವು ಬಯಸ್ಕೊಂತೀರಿ ಇಲ್ಲ. ನಿಮ್ಮ ಹೆಂಡ್ತಿ ಹೇಳ್ತಾರೆ ಪ್ರೀತಿ ಮಾಡಂಗಿದೆಯಾ ಯಥಾರ್ಥವಾಗಿ ಪ್ರೀತಿ ಮಾಡು, ಮೇಲೆ ಪ್ರೀತಿ ಮಾಡಬೇಡ ಅಂತ ಹೇಳ್ತಾರೆ. ನಿಮ್ಮ ಹೆಂಡ್ತಿನ ನೀವು ಮೇಲೆ ಮೇಲೆ ಪ್ರೀತಿ ಮಾಡಿದ್ರೆ ನಿಮ್ಮ ಹೆಂಡ್ತಿಗೆ ಸಂತೋಷ ಆಗಲ್ಲ, ದುಃಖ ಆಗುತ್ತೆ. ನಿಮ್ಮ ಗಂಡನ ನೀವು ಮೇಲೆ ಮೇಲೆ ಪ್ರೀತಿ ಮಾಡಿದ್ರೆ ನಿಮ್ಮ ಗಂಡನಿಗೆ ಸಂತೋಷ ಆಗುತ್ತಾ? ನಿಮ್ಮ ಮಕ್ಕಳನ್ನ ನೀವು ಮೇಲೆ ಮೇಲೆ ಪ್ರೀತಿ ಮಾಡಿದ್ರೆ ನಿಮ್ಮ ಮಕ್ಕಳಿಗೆ ಸಂತೋಷ ಆಗುತ್ತಾ ದುಃಖ ಆಗುತ್ತಾ? ಇವತ್ತು ಕೂಡ ಪರಲೋಕದ ತಂದೆಯಾಗಿರುವಂಥ ಯೇಸುವನ್ನ ನೀನು ಮೇಲೆ ಮೇಲೆ ಪ್ರೀತಿ ಮಾಡಿದ್ರೆ, ನೀನು ಮೇಲೆ ಮೇಲೆ ಪ್ರೀತಿ ಮಾಡಿದ್ರೆ, ಸುಮ್ಮನೆ ಮೇಲೆ ಮೇಲೆ ಮಾತ್ರ ನೀನು ನಂಬಿದರೆ ಆತನಿಗೆ ಸಂತೋಷ ಆಗಲ್ಲ, ಬದಲಾಗಿ ದುಃಖ ಆಗುತ್ತೆ. ನನ್ನ ದೇವರು ಹೇಳ್ತಾನೆ, ಇವತ್ತು ಪರಿಶುದ್ಧಾತ್ಮ ದೇವರು ಹೇಳ್ತಾನೆ, ದೇವರನ್ನ ಡೀಪಾಗಿ ನಂಬು, ದೇವರನ್ನ ಡೀಪಾಗಿ ನಂಬು, ದೇವರನ್ನ ಡೀಪಾಗಿ ನಂಬು, ದೇವರಿಗೆ ಡೀಪಾಗಿ ಪ್ರಾರ್ಥನೆ ಮಾಡು, ದೇವರನ್ನ ಬಹಳ ಡೀಪಾಗಿ ಪ್ರೀತಿ ಮಾಡು. ನಾನು ನಂಬುತ್ತೇನೆ, ಹಲ್ಲೆಲೂಯಾ. ಯಾವ ದೇವರಾದರೂ ಅಬ್ರಹಾಮನನ್ನು ಆಶೀರ್ವಾದ ಮಾಡಿದನು, ಯಾವ ದೇವರಾದರೂ ಡೀಪಾಗಿ ನಂಬಿದಂಥ ಮೋಶನ ಆಶೀರ್ವಾದ ಮಾಡಿದನು, ಯಾವ ದೇವರಾದರೂ ಡೀಪಾಗಿ ಪ್ರೀತಿ ಮಾಡಿದಂಥ ದಾವೀದನನ್ನು ಆಶೀರ್ವಾದ ಮಾಡಿದನು, ಯಾವ ದೇವರಾದರೂ ಡೀಪಾಗಿ ಪ್ರಾರ್ಥನೆ ಮಾಡಿದಂಥ ದಾನಿಯೇಲನನ್ನು ಆಶೀರ್ವಾದ ಮಾಡಿದನು. ಡೀಪಾಗಿ ದೇವರನ್ನ ನಂಬುವ, ಡೀಪಾಗಿ ದೇವರನ್ನ ಪ್ರೀತಿ ಮಾಡುವ ನಿನ್ನನ್ನು ಈ ಮಧ್ಯಾಹ್ನ ವೇಳೆಯಲ್ಲಿ ನನ್ನ ದೇವರ ಆಶೀರ್ವಾದ ಮಾಡುವ ದೇವರಾಗಿದ್ದಾನೆ. ಪಕ್ಕದ ನೋಡಿ ಹೇಳ್ರಿ, ದೇವರನ್ನ ಹೆಂಗ ನಂಬಬೇಕು ಗೊತ್ತಾ? ಮೇಲೆ ಮೇಲೆ ಅಲ್ಲ, ಡೀಪಾಗಿ ದೇವರನ್ನ ನಂಬಬೇಕು, ಡೀಪಾಗಿ ದೇವರಿಗೆ ಪ್ರಾರ್ಥನೆ ಮಾಡಬೇಕು, ಡೀಪಾಗಿ ದೇವರನ್ನ ಪ್ರೀತಿ ಮಾಡಬೇಕು. ಏಸಯ್ಯ ಬರುವಾಗ, ಪರಲೋಕಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬರುವಾಗ ಯಾರ್ಯಾರು ಮೇಲೆ ಮೇಲೆ ಪ್ರೀತಿ ಮಾಡ್ಯಾರ ಅವ್ರು ಏಸಯ್ಯ ಜೊತೆ ಪರಲೋಕಕ್ಕೆ ತಲ್ಪಡಲ್ಲ. ಯಾರು ಯೇಸುವನ್ನ ಡೀಪಾಗಿ ನಂಬಿದಾರೋ, ಯಾರು ಯೇಸುವಿಗೆ ಡೀಪಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೋ, ಯಾರು ಯೇಸುವನ್ನ ಡೀಪಾಗಿ ಪ್ರೀತಿ ಮಾಡ್ತಾರೋ ಅವರು ಯೇಸು ಜೊತೆ ಪರಲೋಕಕ್ಕೆ ತಲ್ಪಡ್ತಾರೆ. ಎಲ್ಲರೂ ಮಸ್ತ್ ಮಜಾ ಮಾಡ್ತಾ ಇದ್ರೆ ನಾವು ಯಾಕೆ ನಿಯತ್ತಾಗಿರ್ಬೇಕು ಗೊತ್ತಾ? ಅಬ್ರಹಾಮನನ್ನು ಆಶೀರ್ವಾದ ಮಾಡಿದ ದೇವರು ನೀನು ನಿಯತ್ತಾಗಿರೋದನ್ನು ನೋಡಿ ನಿನ್ನನ್ನು ಆಶೀರ್ವಾದ ಮಾಡ್ತಾರೆ.
ಮೋಶೆಯ ನಿಯತ್ತಾಗಿರೋದನ್ನು ನೋಡಿ ಆಶೀರ್ವಾದ ಮಾಡಿದ ದೇವರು ನಿನ್ನನ್ನು ಕೂಡ ಆಶೀರ್ವಾದ ಮಾಡ್ತಾರೆ. ದಾನಿಯೇಲನ ನೀತಿವಂತಿಕೆಯನ್ನು ನೋಡಿ ಆಶೀರ್ವಾದ ಮಾಡಿದ ದೇವರು ನಿನ್ನ ನೀತಿವಂತಿಕೆಯನ್ನು ನೋಡಿ ನಿನ್ನನ್ನು ಆಶೀರ್ವಾದ ಮಾಡ್ತಾರೆ. ದಾವೀದನು ದೇವರಲ್ಲಿ ಡೀಪ್ ಆಗಿದ್ದನ್ನು ನೋಡಿ ದಾವೀದನನ್ನು ಆಶೀರ್ವಾದ ಮಾಡಿದ ದೇವರು ನಿನ್ನನ್ನು ಕೂಡ ಆಶೀರ್ವಾದ ಮಾಡ್ತಾರೆ. ಎಸ್, ಅದಕ್ಕೆ ನಾವು ನೀತಿವಂತ. ದೇವರು ನಮ್ಮ ನೀತಿವಂತಿಕೆಯನ್ನು ನೋಡಿ ಆಶೀರ್ವಾದ ಮಾಡುವ ದೇವರು. ಅದಕ್ಕೆ ಎಲ್ಲರೂ ತಿಂದು ಕುಡಿದು ಮಜಾ ಮಾಡ್ತಿದ್ರು ಪರವಾಗಿಲ್ಲ, ನಾವು ದೇವರಿಗಾಗಿ ಜೀವಿಸೋಣ. ನಾವು ನೀತಿ ನಿಜಾಯಿತಿ ವಿಷಯದಲ್ಲಿ ನಾವು ನೀತಿ ನಿಜಾಯಿತಿಯನ್ನು ಕಾಪಾಡಿಕೊಳ್ಳೋಣ. ಓಕೆ, ಆದಿಕಾಂಡ ಬರೆದ ಪುಸ್ತಕ 6ನೇ ಅಧ್ಯಾಯ 6ರಿಂದ 8ರವರೆಗೆ ಓದ್ತೀನಿ. ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು ಮತ್ತು ಯೆಹೋವನು ನಾನು ಸೃಷ್ಟಿಸಿದ ಮನುಷ್ಯ ಜಾತಿಯನ್ನು ಭೂಮಿಯ ಮೇಲಿನಿಂದ ಅಳಿಸಿ ಬಿಡುವೆನು. ಅದನ್ನು ಉಂಟು ಮಾಡಿದ್ದಕ್ಕೆ ನನ್ನಲ್ಲಿ ಪಶ್ಚಾತ್ತಾಪ ಹುಟ್ಟಿತು. ಮನುಷ್ಯರೊಂದಿಗೆ ಸಕಲ ಮೃಗ ಕ್ರಿಮಿ ಪಕ್ಷಿಗಳನ್ನು ಅಳಿಸಿ ಬಿಡುವೆನು ಅಂದುಕೊಂಡನು. ಆದರೆ ನೋಹನಿಗೆ ಯೆಹೋವನ ದಯವು ದೊರಕಿತು. ದೇವರು ಇಲ್ಲಿ ಒಂದು ತೀರ್ಮಾನ ಮಾಡ್ತಾನೆ. ಯಾರ ವಿಷಯದಲ್ಲಿ? ಭೂಲೋಕದ ಮನುಷ್ಯರ ವಿಷಯದಲ್ಲಿ. ಭೂಲೋಕದಲ್ಲಿ ಮನುಷ್ಯರು ಅವರು ಯಾವಾಗಲೂ ಬರೀ ಕೆಟ್ಟದ್ದಾಗಿ ಯೋಚನೆ ಮಾಡುವುದನ್ನು ದೇವರು ಗಮನಿಸಿ. ನೋಡ್ರಿ, ಜನ ಒಳ್ಳೇದು ಯೋಚನೆ ಮಾಡೋದಕ್ಕಿಂತ ಹೆಚ್ಚಿಗೆ ಬರೀ ಕೆಟ್ಟದಾಗಿ ಯೋಚನೆ ಮಾಡ್ತಾರಂತೆ. ಬರೀ ಕೆಟ್ಟದಾಗಿ ಯೋಚನೆ ಮಾಡ್ತಾರೆ. ಎಂಥ ಕೆಟ್ಟ ಜನ ರೀ! ಅವ್ರನ್ನ ಹಾಳು ಮಾಡೋಣ, ಇವ್ರನ್ನ ಹಾಳು ಮಾಡೋಣ, ಅವ್ರನ್ನ ಕೆಡ್ಸೋಣ, ಇವ್ರು ಕೆಡ್ಸೋಣ, ಅವ್ರ ಮನೆ ಮುರಿಯೋಣ, ಇವ್ರ ಮನೆ ಮುರಿಯೋಣ, ಅವ್ರ ಕುಟುಂಬ ಒಡೆಯೋಣ, ಇವ್ರ ಕುಟುಂಬ ಒಡೆಯೋಣ, ಅವ್ರ ಬಗ್ಗೆ ಕೆಟ್ಟದ್ದು ಹೇಳೋಣ, ಇವ್ರ ಬಗ್ಗೆ ಕೆಟ್ಟದ್ದು ಹೇಳೋಣ. ಬರೀ ಕೆಟ್ಟದಾಗಿ ಆಲೋಚನೆ ಮಾಡ್ತಾರಂತೆ. ಈ ರೀತಿ ಜನ ಕೆಟ್ಟದಾಗಿ ಆಲೋಚನೆ ಮಾಡುವಂಥ ಜನರನ್ನ ದೇವ್ರು ನೋಡಿ ಒಂದು ತೀರ್ಮಾನ ಮಾಡ್ತಾನೆ. ಏನಂತ? ಇವ್ರನ್ನ ನಾನು ಸಾಯಿಸಿಬಿಡ್ತೇನೆ, ಜಲಪ್ರಳಯ ತಂದು ಇವ್ರನ್ನ ನಾನು ಸಂಪೂರ್ಣ ಇವ್ರನ್ನ ಏನು ಮಾಡಿಬಿಡ್ತೇನೆ, ಮುಗಿಸ್ಬಿಡ್ತೇನೆ ಅಂತ ದೇವರು ಒಂದು ತೀರ್ಮಾನ ಮಾಡಿದ್ದಾನೆ. ಒಂದು ಮಾತು ಹೇಳ್ತೀನಿ, ಇವಾಗ ಒಬ್ಬನಿಗೆ ಮಾತ್ರ ದೇವ್ರ ದಯೆ ದೊರಕಿದೆ, ಅದು ನೋಹನಿಗೆ. ಒಂದು ಮಾತು ಹೇಳ್ತೀನಿ, ಎಷ್ಟು ಜನ ನೀವು ಕೂಡ ಹೇಳ್ತಾ ಇದ್ದೀರಾ, ದೇವರೇ ನಮ್ಮ ಆಲೋಚನೆ ಕೂಡ ಅವ್ರನ್ನ ಕೆಡಿಸ್ಬೇಕು, ಇವ್ರನ್ನ ಕೆಡಿಸ್ಬೇಕು, ಅವ್ರನ್ನ ಹಾಳು ಮಾಡಬೇಕು, ಇವ್ರನ್ನ ಹಾಳು ಮಾಡಬೇಕು, ಆ ಕುಟುಂಬ ಹೊಡಿಬೇಕು, ಈ ಕುಟುಂಬ ಹೊಡಿಬೇಕು, ಅವ್ರ ಮನೆ ಮುರಿಬೇಕು, ಇವ್ರ ಮನೆ ಮುರಿಬೇಕು, ಅವ್ರ ಬಗ್ಗೆ ಕೆಟ್ಟದಾಗಿ ಸಾರಬೇಕು, ಇವ್ರ ಬಗ್ಗೆ ಕೆಟ್ಟದಾಗಿ ಸಾರಬೇಕಂದ್ರೆ ದೇವರು ಕೂಡ ನಿನ್ನ ನೋಡಿ ಏನು ಹೇಳ್ತಾನೆ ಗೊತ್ತಾ? ಯಾಕಾದರೂ ಈಕೆನ ಸೃಷ್ಟಿ ಮಾಡಿದೆ ನಾನು? ಯಾಕಾದರೂ ಇವನ್ನ ಸೃಷ್ಟಿ ಮಾಡಿದೆ ನಾನು? ಬರೀ ಕೆಟ್ಟ ಯೋಚನೆ ಮಾಡ್ತಾ ಇದ್ರು ಇವರು. ಇವ್ರನ್ನ ಬದುಕಿಸೋದಕ್ಕಿಂತ ಸಾಯಿಸೋದ ವಾಸಿ ಅಂತ ದೇವ್ರು ತೀರ್ಮಾನ ಮಾಡ್ತಾನೆ. ಅದಕ್ಕೋಸ್ಕರ ಇವತ್ತೊಂದು ಮಾತು, ದೇವಾ ನಮ್ಮ ಆಲೋಚನೆಗಳನ್ನು ಶುದ್ಧ ಮಾಡು, ನಮ್ಮ ಆಲೋಚನೆಗಳನ್ನು ಶುದ್ಧ ಮಾಡು, ನಮ್ಮ ನೋಟವನ್ನು ಶುದ್ಧ ಮಾಡು, ನಮ್ಮ ಬಾಯಿ ಮಾತುಗಳನ್ನು ಶುದ್ಧ ಮಾಡು. ಅಷ್ಟೇ ಅಲ್ಲ, ನೋಹನಿಗೆ ದೇವರ ದಯೆ ದೊರಕಿದಂಗೆ ನಿನ್ನ ದಯೆ ನನಗೆ ದೊರಕಲಿ ಅಂತ ಕೇಳ್ರಿ. ನಿನ್ನ ದಯೆ ನನ್ನ ಮಕ್ಕಳಿಗೆ ದೊರಕಲಿ, ನಿನ್ನ ದಯೆ ನನ್ನ ಕುಟುಂಬಕ್ಕೆ ದೊರಕಲಿ, ನಿನ್ನ ದಯೆ ನನ್ನ ಗಂಡನಿಗೆ ದೊರಕಲಿ, ನಿನ್ನ ದಯೆ ಜೀಸಸ್ ಲವ್ಸ್ ಯು ಚರ್ಚಲ್ಲಿರುವಂಥ ಪ್ರತಿಯೊಬ್ಬ ಮಕ್ಕಳಿಗೆ యేసయ్య ದಯೆ ದೊರಕಲಿ. ಯಾರಿಗೆ ದೇವ್ರ ದಯೆ ದೊರಕುತ್ತೆ, ಯಾರ ಆಲೋಚನೆ ಶುದ್ಧವಾಗಿದೆಯೋ, ಯಾರ ಮನಸ್ಸು ಶುದ್ಧವಾಗಿದೆಯೋ, ಯಾರು ಕಣ್ಣೋಟ ಶುದ್ಧವಾಗಿದೆಯೋ, ಯಾರು ತಲೆ ಆಲೋಚನೆಗಳು ಶುದ್ಧವಾಗಿದೆಯೋ, ದೇವರು ಅವರಿಗೆ ದಯೆ ತೋರಿಸ್ತಾನೆ.
ನಾಶವಾಗದಂಗೆ ದೇವರು ಅವ್ರನ್ನ ಉಳಿಸ್ತಾನೆ. ಎಷ್ಟು ಜನ ಹೇಳ್ತಾ ಇದ್ದಾರೆ, ದೇವರೇ ಹೇಳ್ರಿ, ದೇವರೇ ಅನೀತಿವಂತರ ಜೊತೆ ನಮ್ಮನ್ನು ನಾಶ ಮಾಡದೆ ನಿನ್ನ ದಯೆಯಿಂದ ನಮ್ಮನ್ನು ಉಳಿಸು. ನೋಹನ ಕಾಲದ ಜನ ಹೆಂಗಿದ್ರು ಅಂದರೆ, ಸತ್ಯವೇದ ಹೇಳುತ್ತೆ, ಜನರು ಉಣ್ಣುತ್ತಾ ಕುಡಿಯುತ್ತಾ ತಿನ್ನುತ್ತಾ ಮಜಾ ಮಾಡುತ್ತಾ ಎಂಜಾಯ್ಮೆಂಟ್ ಮಾಡುತ್ತಾ ಮದುವೆ ಮಾಡುತ್ತಾ ಮದುವೆ ಮಾಡಿ ಕೊಡುತ್ತಾ ಭಯಂಕರವಾಗಿ ದೇವರನ್ನ ಮರೆತು, ಆಲಯ ಮರೆತು, ಪ್ರಾರ್ಥನೆ ಮರೆತು, ಭಕ್ತಿ ಮರೆತು, ವಾಕ್ಯ ಮರೆತು, ದೇವರ ಸಹವಾಸ ಮರೆತು ತಿನ್ನುತ್ತಾ ಕುಡಿಯುತ್ತಾ ಮಜಾ ಮಾಡುತ್ತಾ ಮದುವೆ ಮಾಡಿಕೊಡ್ತಾ ಎಂಜಾಯ್ಮೆಂಟಲ್ಲಿ ಮುಳುಗೋಗಿದ್ದಾರೆ. ಎಂಜಾಯ್ಮೆಂಟಲ್ಲಿ ಮುಳುಗೋಗಿದ್ದಾರೆ. ಚರ್ಚ್ ಯಾಕೆ ಜನ ಬರಲ್ಲ ಹೇಳ್ರಿ? ಕೆಲವರು ಹೊರಗೆ ಎಂಜಾಯ್ಮೆಂಟ್ ಬೇಕು ಅವರಿಗೆ, ಎಂಜಾಯ್ಮೆಂಟ್. ಇಲ್ಲಿ ನೋಡಿದ್ರೆ ಅದು ಮಾಡಬೇಡ, ಇದು ಮಾಡಬೇಡ, ಅದು ಮಾಡಿದ್ರೆ ತಪ್ಪು, ಇದು ಮಾಡಿ ಸುಮ್ಮನೆ ಯಾಕೆ ಸವಾಸ, ಹೊರಗಡೆ ಫುಲ್ ಎಂಜಾಯ್ಮೆಂಟ್. ಇವರು ಕೂಡ ಎಂಜಾಯ್ಮೆಂಟ್ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಕೇಳ್ರಿ, ಇಡೀ ಪ್ರಪಂಚ ಎಲ್ಲರೂ ತಿಂದು ಕುಡಿದು ಮಜಾ ಮಾಡ್ತಾ ಎಂಜಾಯ್ಮೆಂಟ್ ಮಾಡ್ತಾ ಇದ್ದಾರೆ. ಒಬ್ಬನು ಮಾತ್ರ ದೇವ್ರ ಮೇಲೆ ಬಿದ್ದು ಸಾಯ್ತಾ ಇದ್ದಾನೆ. ಒಂದು ಮಾತು ಹೇಳಿ, ಇನ್ನೊಂದು ಮಾತು ಹೇಳ್ತೀನಿ. ಎಲ್ಲರೂ ತಿಂದು ಕುಡಿದು ಮಜಾ ಮಾಡ್ತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ. ನಾನೊಬ್ಬನೇ ಯಾಕೆ ನಿಯತ್ತಾಗಿರ್ಬೇಕಂತ? ನಾನೊಬ್ಬನೇ ಯಾಕೆ ನಿಯತ್ತಾಗಿರಲಿ? ನಾನೊಬ್ಬನೇ ಯಾಕೆ ನಿಯತ್ತಾಗಿರ್ಬೇಕು? ನಾನು ಕೂಡ ಅವ್ರ ಜೊತೆ ಹೋಗಿ ತಿಂದು ಕುಡಿದು ಮಜಾ ಮಾಡ್ಬೇಕಂತ? ನೋಹನ ಅವ್ರ ಜೊತೆಗೆ ಹೋಗಿ ತಿಂದು ಕುಡಿದು ಮಜಾ ಮಾಡ್ಬೋದಿತ್ತು. ಹಾಗೆ ಮಾಡಲಿಲ್ಲ. ಕತ್ತಲೆಯ ಜನರ ಮಧ್ಯದಲ್ಲಿ ನೋಹ ಬೆಳಕಾಗಿ ಜೀವಿಸಿದಾನೆ. ಪಾಪಿಷ್ಟ ಜನರ ಮಧ್ಯದಲ್ಲಿ ನೋಹ ಬೆಳಕಾಗಿ ಜೀವಿಸಿದಾನೆ. ಅನ್ಯಾಯ ಮಾಡುವ ಜನರ ಮಧ್ಯದಲ್ಲಿ ನೋಹ ಪರಿಶುದ್ಧನಾಗಿ ಜೀವಿಸಿದಾನೆ. ಎಂಜಾಯ್ಮೆಂಟ್ ಮಾಡುವ ಜನರ ಮಧ್ಯದಲ್ಲಿ ಆ ಎಂಜಾಯ್ಮೆಂಟ್ ನ ತ್ಯಾಗ ಮಾಡಿ ದೇವರಿಗಾಗಿ ಬದುಕಿದಾನೆ. ಇದರಿಂದ ಜರುಗಿದ್ದೇನು ಗೊತ್ತಾ? ತನ್ನ ಜೊತೆಯಲ್ಲಿ ತನ್ನ ಕುಟುಂಬದವರನ್ನು ಕೂಡ ಕಾಪಾಡಿಕೊಂಡಿದ್ದಾನೆ. ಬರುವಂತ ದೈವ ಕೋಪ ಜಲಪ್ರಳಯದಿಂದ ತನ್ನನ್ನು ತನ್ನ ಕುಟುಂಬವನ್ನು ಕಾಪಾಡಿಕೊಂಡಿದ್ದಾನೆ. ಜೀವ ವೃಕ್ಷದ ಹಾಗೆ ಇವತ್ತಿಗೂ ಸ್ಥಿರವಾಗಿ ನಿಂತುಕೊಂಡಿದ್ದಾನೆ. ಇನ್ನು ಮಾತು ಹೇಳ್ತೀನಿ, ಅವತ್ತು ನೋಹ ಒಬ್ಬನೇ ಭಕ್ತಿವಂತನಾಗಿ ಜೀವಿಸಿದ್ದಕ್ಕೆ ಇವತ್ತು ನಾನು ನೀವು ಇನ್ನು ಭೂಮಿ ಮೇಲೆ ಬದುಕಿದ್ದೇವೆ. ಹೆಂಗಂತ ಕೇಳ್ತೀರಾ? ಪ್ರಪಂಚ ಎಲ್ಲ ಜಲಪ್ರಳಯ ಬಂದು ಸತ್ತೋದ್ರು. ನೋಹ ಒಬ್ಬನೇ ಭಕ್ತಿವಂತನಾಗಿ ಜೀವಿಸಿದ್ದಕ್ಕೆ ದೇವರು ಆ ಮನೆ ಉಳಿಸಿದ. ಆ ಮನೆ ಉಳಿದಿದ್ದಕ್ಕೆ ಆ ಮನೆಯಿಂದ ನಾವೆಲ್ಲರೂ ಬದುಕಿದ್ದೇವೆ. ಒಂದು ವೇಳೆ ನೋಹ ಎಲ್ಲರೂ ತಿಂದು ಕುಡಿದು ಮಜಾ ಮಾಡ್ತಾ ಇದ್ದಾರೆ, ಎಂಜಾಯ್ಮೆಂಟ್ ಮಾಡ್ತಾ ಇದ್ದಾರೆ, ನಾನೊಬ್ಬನೇ ಯಾಕೆ ನಿಯತ್ತಾಗಿರ್ಬೇಕಂತ ಹೋಗಿ ತಿಂದು ಕುಡಿದು ಮಜಾ ಮಾಡಿದ್ರೆ ನಾನು ನೀನು ಈ ಭೂಮಿ ಮೇಲೆ ಹುಟ್ಟುತ್ತಾನೆ ಇರಲಿಲ್ಲ. ದೇವರನ್ನ ಕಂಡುಕೊಳ್ತಾ ಇರಲಿಲ್ಲ, ರಕ್ಷಣೆ ಹೊಂದುತ್ತಾ ಇರಲಿಲ್ಲ, ಪರಲೋಕ ರಾಜ್ಯನ ಸೇರ್ತಾ ಇರಲಿಲ್ಲ. ಇವತ್ತು ನಾನು ನೀವು ಬದುಕಿದೀವಿ ಅಂದರೆ ನೋಹನ ಭಕ್ತಿವಂತನಾಗಿ ಜೀವಿಸಿದ್ದಕ್ಕೆ ಇವತ್ತಿನವರೆಗೂ ನೋಹನ ಕಾಲದಿಂದ ಆರಂಭವಾದಂಥ ಸೇವೆ ಜೀವ ವೃಕ್ಷದ ಥರ ಅದು ಫಲ ಕೊಡುತ್ತಾ ಆ ಜೀವ ವೃಕ್ಷದ ಮರದ ಹಾಗೆ ಸೇವೆ ಇವತ್ತಿಗೂ ಬೆಳೀತಾ ಇದೆ. ಹಲ್ಲೆಲೂಯಾ. ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ. ಎಲ್ಲರೂ ತಿಂದು ಕುಡಿದು ಮಜಾ ಮಾಡ್ತಾ ಇದ್ರೆ ನಾನು ನೀನು ಯಾಕೆ ನಿಯತ್ತಾಗಿರ್ಬೇಕಂದ್ರೆ ದೇವರು ಒಂದು ಸಾರಿ ಜಲಪ್ರಳಯದಿಂದ ಈ ಭೂಮಿನ ನಾಶ ಮಾಡಿದ್ದಾನೆ. ಎರಡನೇ ಸಾರಿ ಬೆಂಕಿ ಪ್ರಳಯದಿಂದ ಈ ಭೂಮಿನ ನಾಶ ಮಾಡ್ತೀನಿ ಅಂತ ದೇವ್ರ ವಾಕ್ಯದಲ್ಲಿ ದೇವ್ರು ಬರೆದಿದ್ದಾನೆ. ಮುಂದೆ ಬರುವಂತ ಬೆಂಕಿ ಪ್ರಳಯದಿಂದ ನಾನು ನೀನು ತಪ್ಪಿಸ್ಕೋಬೇಕಂದ್ರೆ, ಮುಂದೆ ಬರುವಂತ ದೈವ ಕೋಪ ಬೆಂಕಿ ಪ್ರಳಯದಿಂದ ನಾನು ನೀನು ತಪ್ಪಿಸ್ಕೊಳ್ಬೇಕಂದ್ರೆ ಎಲ್ಲರೂ ತಿಂದು ಕುಡಿದು ಮಜಾ ಮಾಡಿದ್ರು ನಾನು ನೀನು ದೇವರಿಗೆ ನಿಯತ್ತಾಗಿ ಜೀವಿಸಬೇಕು.
ನೀನು ನಿಯತ್ತಾಗಿ ಜೀವಿಸಿದ್ರೆ ಮುಂದೆ ಬರುವ ಬೆಂಕಿ ಪ್ರಳಯದಿಂದ ನೀನು ತಪ್ಪಿಸ್ಕೊಂತೀಯ, ನಿನ್ನ ಕುಟುಂಬದವ್ರನ್ನು ರಕ್ಷಿಸ್ಕೊಳ್ತೀಯ, ನಿನ್ನೊಂದಿಗೆ ಅನೇಕರನ್ನು ರಕ್ಷಿಸಿಕೊಳ್ತೀಯ. ಧರ್ಮಾತ್ಮನ ಫಲ ಜೀವವೃಕ್ಷ ಅಂದರೆ ನೀನೊಬ್ಬನೇ ನೀತಿವಂತನಾಗಿದ್ದರೆ ಅದರ ಫಲ ನಿನ್ನಿಂದ ನೀತಿವಂತನ ಮೂಲಕ ಸೇವೆ ಜೀವವೃಕ್ಷದ ಥರ ಅದು ಬೆಳೆಯುತ್ತಾ ಹೋಗುತ್ತದೆ, ಸ್ಥಿರವಾಗಿ ನಿಲ್ಲುತ್ತದೆ. ಯಾಕೆ ಎಲ್ಲರೂ ಮಜಾ ಮಾಡ್ತಾ ಇದ್ದಾರೆ, ನಾವ್ಯಾಕೆ ನಿಯತ್ತಾಗಿರಬೇಕು? ಯಾಕಂದರೆ ದೇವ್ರು ನಿನ್ನ ನೋಡಿ ಒಂದು ಮಾತು ಹೆಮ್ಮೆಯಿಂದ ಕರೀತಾನೆ. ದೇವ್ರು ನಿನ್ನ ನೋಡಿ ಹೆಮ್ಮೆಯಿಂದ ಒಂದು ಮಾತು ಕರೀತಾನೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ನೀವು ಲೋಕಕ್ಕೆ ಉಪ್ಪಾಗಿದ್ದೀರಿ. ನೀವು ಲೋಕಕ್ಕೆ ಬೆಳಕಾಗಿರೋದ್ರಿಂದ ಬೆಳಕಿನವರಂತೆ ನಡೆದುಕೊಳ್ಳ್ರಿ. ನೀನು ಕೂಡ ಎಂಜಾಯ್ಮೆಂಟ್ ಮಾಡೋರು ನೋಡಿ ನಾನು ಎಂಜಾಯ್ಮೆಂಟ್ ಮಾಡಬೇಕು, ತಿಂದು ಕುಡಿದು ಮಜಾ ಮಾಡೋರು ನೋಡಿ ನಾನು ತಿಂದು ಕುಡಿದು ಮಜಾ ಮಾಡಬೇಕು, ಮೋಜು ಮಸ್ತಿ ಮಾಡೋರು ನೋಡಿ ನಾನು ಮೋಜು ಮಸ್ತಿ ಮಾಡಬೇಕು. ಅನ್ಯಾಯವಾಗಿ ಹಣ ಸಂಪಾದಿಸೋರು ನೋಡಿ ನಾನು ಅನ್ಯಾಯವಾಗಿ ಹಣ ಸಂಪಾದಿಸಬೇಕು. ಪ್ರೀತಿ ಪ್ರೇಮ ಲವ್ ಪಾಪಿಷ್ಟ ಪಾರ್ಟಿ ಮಾಡೋರು ನೋಡಿ ನಾನು ಕೂಡ ಪ್ರೀತಿ ಪ್ರೇಮ ಪಾಪಿಷ್ಟ ಪಾರ್ಟಿ ಅಂತ ನಾನು ಕೂಡ ಎಂಜಾಯ್ಮೆಂಟ್ ಮಾಡ್ಬೇಕಂತ ನೀನು ಹೋದರೆ ಅನ್ಯರಿಗೂ ನಿನಗೂ ಏನು ವ್ಯತ್ಯಾಸ? ಅನ್ಯರಿಗೂ ನಿನಗೇನು ವ್ಯತ್ಯಾಸ? ಇದಕ್ಕೆ ದೇವರು ನಿನ್ನನ್ನು ಆರಿಸ್ಕೊಂಡಿದ್ದು, ದೇವರು ನಿನ್ನಿಂದ ಎಕ್ಸ್ಪೆಕ್ಟೇಷನ್ ಮಾಡಿದ್ದು, ಇಂಥ ಕೆಟ್ಟ ಜೀವನನ ನಿನ್ನ ಹಿಂದೆ ಬರುವಂಥ ಜನರಿಗೆ ನೀನು ಕಲಿಸೋದು, ಇಂಥ ಪಾಪಿಷ್ಟ ಕೆಲಸಗಳನ್ನ ಮಾಡಕ ನಿಮ್ಮ ತಂದೆ ತಾಯಿ ನಿಮ್ಮನ್ನ ಎತ್ತಿದ್ದು. ನೀನು ನೀತಿವಂತನಾಗಿ ಜೀವಿಸಿದರೆ ಅದರ ಫಲ ನಾಶನ ಅಲ್ಲ, ಅದರ ಫಲ ಜೀವ ವೃಕ್ಷ, ನಿತ್ಯ ಜೀವ. ಯಾಕೆ ನೀನು ನೀತಿವಂತನಾಗಿ ಬದುಕಬೇಕಂದ್ರೆ, ಯಾಕೆ ಎಲ್ಲರೂ ಪಾಪ ಮಾಡ್ತಾ ಇದ್ರು, ಅಕ್ಕಪಕ್ಕ ಸುತ್ತಮುತ್ತ ಎಲ್ಲರೂ ಪಾಪ ಮಾಡಲಿ, ನೀನೊಬ್ಬಳೇ ಯಾಕೆ ನಿಯತ್ತಾಗಿರ್ಬೇಕಂದ್ರೆ ನೀನು ಬೆಳಕು, ನೀವು ನಾನು ಹೇಳಲಿ, ದೇವರು ಹೇಳಿದ ನೀವು ಬೆಳಕು, ಲೈಟ್, ಯು ಆರ್ ದ ಲೈಟ್ ಇನ್ ದ ವರ್ಲ್ಡ್. ನೀವು ಲೋಕಕ್ಕೆ ಬೆಳಕು. ಹಲ್ಲೆಲೂಯಾ. ನಿಮ್ಮಿಂದಲೇ ಬೆಳಕು ಪ್ರಪಂಚಕ್ಕೆ. ನೀವು ಬೆಳಕಾಗಿದ್ದರೆ ಆ ಬೆಳಕನ್ನು ನೋಡಿ ಒಬ್ಬೊಬ್ಬರೇ ಬಂದ್ಬಿಡ್ತಾರೆ, ನಿನ್ನ ಆಶ್ರಯಕ್ಕೆ ಬರ್ತಾರೆ. ಪ್ರಸಂಗಾಂಶ, ಎಲ್ಲರೂ ತಿಂದು ಕುಡಿದು ಮಜಾ ಮಾಡ್ತಾರೆ, ನಾನೊಬ್ಬನೇ ಯಾಕೆ ನೀತಿವಂತನಾಗಿ ಬದುಕಬೇಕು, ನಾನೊಬ್ಬನೇ ಯಾಕೆ ನಿಯತ್ತಾಗಿರಬೇಕು? ಮುಂದೆ ಬರುವ ದೈವ ಕೋಪದಿಂದ ತಪ್ಪಿಸ್ಕೊಳ್ಳಿಕ್ಕೆ, ನೀನು ರಕ್ಷಿಸಲ್ಪಡಲಿಕ್ಕೆ, ನಿನ್ನ ಜೊತೆಲಿ ಅನೇಕರನ್ನು ರಕ್ಷಿಸಿಕೊಳ್ಳಿಕ್ಕೆ ನೀನು ನಿಯತ್ತಾಗಿ ಜೀವಿಸಬೇಕು.